ಕಡಿಮೆ ಇಮ್ಯುನಿಟಿ ಇರುವಂತಹ ಮಕ್ಕಳಿಗೆ ಈ HMPV ಅಟ್ಯಾಕ್ ಆಗುವಂತ ಸಾಧ್ಯತೆಗಳಿರುತ್ತೆ ಅಂತ ಹೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ನೀಡಿದ್ದಾರೆ. ಕೇವಲ 1% ತೀವ್ರತೆ ಇದೆ ಈ ಸೋಂಕಿನ ತೀವ್ರತೆ ಅನ್ನೋದು ಸದ್ಯಕ್ಕೀಗ ದೃಢಪಟ್ಟಿದೆ. ICMR ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಏನಿದೆಯಲ್ಲ ಅದು ಕೂಡ ಮಾಹಿತಿಯನ್ನ ಹಂಚಿಕೊಂಡಿದೆ. ಮಾಹಿತಿ ಪಡೆದು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಸಚಿವರು ಮಾತಾಡಿದ್ದಾರೆ. HMPV ಏನು ಈ ವೈರಸ್ ಇದೆ ಇದು ನಮ್ಮ ದೇಶದಲ್ಲಿ ಹೊಸದೇನಲ್ಲ ಅಥವಾ ಎಲ್ಲೂ ಕೂಡ ಹೊಸದೇನಲ್ಲ, ಭಾಳ ದಶಕಗಳಿಂದ ಇರುವಂಥದ್ದು. ಈ ವೈರಸ್ಸಿಂದ ಆಗುವಂಥ ಏನು ಉಸಿರಾಟದ ಸಮಸ್ಯೆ, ನೆಗಡಿ, ಜ್ವರ ಆ ಥರ ಬರುವಂಥದ್ದು ಬರ್ತಕ್ಕಂಥದ್ದು ಇದೆ. ಇದೇನು ಹೊಸ ಈಗ ಚೈನಾದಲ್ಲಿ ಬಂದಿರೋ ಔಟ್ಬ್ರೇಕು ಅದೇನೋ ಹೊಸ ಈ ವೈರಸ್ಸಲ್ಲಿ ಅದು ಹೊಸ ವೈರಸ್ ಸ್ಟ್ರೇನ್ ಅಂತಲೂ ಹೇಳ್ತಾರೆ. ಅದು ಇರ್ಬೋದು, ಇನ್ನೂ ನಮ್ಮ ಪೂರ್ತಿ ಮಾಹಿತಿ ಬಂದಿಲ್ಲ ನಮ್ಮ ಹತ್ರ. ಗೌರ್ಮೆಂಟ್ ಆಫ್ ಇಂಡಿಯಾಯಿಂದನೂ ಕೂಡ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ಬಂದಿಲ್ಲ. ಆದರೆ ಇಲ್ಲಿ ಡಿಟೆಕ್ಟ್ ಆಗಿರುವಂಥದ್ದು ಇದು ಈ ಮಗುಗೆ ಎಲ್ಲೂ ಅವರು ಬೇರೆ ಕಡೆಯಿಂದೆಲ್ಲೂ ಓಡಾಡಿಲ್ಲ, ಇಲ್ಲೇ ಟ್ರಾವೆಲ್ ಹಿಸ್ಟ್ರಿ ಎಲ್ಲ ಏನಿಲ್ಲ. ಅದರಿಂದ HMPV ಇದು ಪ್ರಥಮ ಕೇಸ್ ಅಂತ ಬಂದಿದೆ. ಅದು HMPV ಇದ್ದಿದ್ದೇ ಇದು ಒಂದು ಇಷ್ಟು ಪರ್ಸೆಂಟೇಜು ಮಕ್ಕಳಿಗೆ, ವಿಶೇಷವಾಗಿ ಇಮ್ಯುನಿಟಿ ಕಮ್ಮಿ ಇರೋ ಮಕ್ಕಳಿಗೆಲ್ಲ ಬರ್ತದೆ ಇದು. ಆಮೇಲೆ ವಯಸ್ಸಾಗಿರೋರು ಕೂಡ ಬರ್ತದೆ. ಮತ್ತು ಇದೊಂದು ವೈರಸ್ ಇರುವಂಥದ್ದು. ಚೈನಾ ಔಟ್ಬ್ರೇಕಿಗೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಇದು ದಿನೇಶ್ ಗುಂಡೂರಾವ್ ಅವರ ಮಾತುಗಳು. HMPV ಪತ್ತೆಯಾದ ಮಗುವಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಕೂಡ ಇಲ್ಲ. ಸೊ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಮಗು ಎಲ್ಲೋ ಟ್ರಾವೆಲ್ ಮಾಡಿತ್ತು ಅಥವಾ ಅವ್ರ ತಂದೆ ಯಾರೋ ಟ್ರಾವೆಲ್ ಮಾಡಿದ್ರು, ಹಾಗಾಗಿ ಮಗು ಬಂದಿದೆ ಅನ್ನುವಂಥದ್ದೇನಿಲ್ಲ. ಸಾಮಾನ್ಯವಾಗಿ ಇಮ್ಯುನಿಟಿ ಏನು ಕಮ್ಮಿ ಇರುತ್ತೆ ಮಕ್ಕಳಿಗೆ, ಇಂಥ ವೈರಸ್ಗಳು ಅಟ್ಯಾಕ್ ಆಗುತ್ತೆ. ಅದು ಮುಂಚಿನೂ ಕೂಡ ಇದೆ, ದಶಕಗಳಿಂದಲೂ ಕೂಡ ಇದೆ ಅನ್ನುವಂಥದ್ದನ್ನು ಗುಂಡೂರಾವ್ ಅವರು ಹೇಳಿದ್ರು. ಇದೇನು ಹೊಸ ವೈರಸ್ ಏನಲ್ಲ, ಸೊ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಈ ಚೀನಾ ವೈರಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ದಿನೇಶ್ ಗುಂಡೂರಾವ್ ಅವರು. ಈ ವೈರಸ್ನಿಂದ ಉಸಿರಾಟದ ಸಮಸ್ಯೆ ಸಾಧ್ಯತೆ ಇದೆ. ಸಾಮಾನ್ಯ ಬೇರೆ ವೈರಸ್ಗಳು ಏನು ಮಾಡುತ್ತಲ್ಲ, ನ್ಯೂಮೋನಿಯಾ ತರುತ್ತೆ, ವೈರಸ್ ಮ್ಯೂಟೇಷನ್ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿ ಇಲ್ಲ. ಸೊ ಇದು ಹರಡುತ್ತಾ, ಹೇಗೆ ಡಬಲ್ ಆಗುತ್ತೆ, ಇವೆಲ್ಲವೂ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಟಡಿ ಬರಬೇಕು, ಅದರ ರಿಸಲ್ಟ್ ಬರಬೇಕು ಅನ್ನೋದನ್ನ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಈಗ ನೀವು ಎಲ್ಲ ಕಡೆ ಟೆಸ್ಟ್ ಮಾಡಿದ್ರೆ ಬೇರೆ ಮಕ್ಕಳಲ್ಲಿ ಕೂಡ ಇರ್ಬೋದು, ವಯಸ್ಸಾಗಿರೋರು ಕೂಡ ಇರ್ಬೋದು. ಇದೇನು ಹೊಸ ಒಂದು ವೈರಾಣೇನಲ್ಲ, ಇರ್ತದೆ. ಬೇರೆ ಬೇರೆ ವೈರಾಣುಗಳು ಇದು ಕೂಡ ಇರ್ತದೆ. ಆದ್ದರಿಂದ ನಾನು ಇದು ಪ್ರಥಮ ಕೇಸು ಈಗೆಲ್ಲ ಕಡೆ ಬೇರೆ ಕಡೆನೂ ಬಂದಿದೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಎಚ್ಚರಿಕೆಯಿಂದ ಎಷ್ಟಿರ್ತೀವಿ ಅಷ್ಟು ಒಳ್ಳೆಯದು. ಯಾವುದೇ ಒಂದು ನಮಗೆ ಸಮಸ್ಯೆಗಳು ಬರದೇ ಇರತಕ್ಕಂಥದ್ದು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ. ಅದೀಗಾಗಲೇ ನಾವು ಮಾರ್ಗಸೂಚಿಗಳು ನೀಡಿದ್ದೇವೆ. ಮುಂದೇನು